ಒಂದೊಂದು ಎಸಳಲ್ಲಿ 5 ಎಲೆ ಇರ್ತದೆ ನೋಡಿ. ಶಂಖಪುಷ್ಪದ ಎಲೆ ತಂಬುಳಿಯ ಕಲರ್ ನೋಡಿ ಅಂತ ಯಾವ ರೀತಿ ಬಂದಿದೆ ಅಂತ ಹೇಳಿ. ದೇಹಕ್ಕಂತೂ ತುಂಬಾ ತಂಪು, ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಈ ಸೆಕೆಗಾಲಕ್ಕೆ ಉಂಟಲ್ಲ, ನಮ್ಮ ಕಡೆ ಎಲ್ಲ ಸಾರು ಸಾಂಬಾರೆಲ್ಲ ಬಿಟ್ಟು ದೇಹಕ್ಕೆ ತಂಪಾಗಲಿ ಅಂತ ಹೇಳಿ ತಂಬುಳಿ ರೆಸಿಪಿಯನ್ನು ಮಾಡ್ತೇವೆ ನಾವು. ತಂಬುಳಿಯನ್ನು ಬೇರೆ ಬೇರೆ ಎಲೆಗಳಿಂದ ಮಾಡ್ಬೋದು. ನಾನಿವತ್ತು ನಿಮಗೆ ಶಂಖಪುಷ್ಪದ ಎಲೆಯಿಂದ ಯಾವ ರೀತಿ ಹೆಲ್ದಿ ತಂಬುಳಿ ಮಾಡೋದು ಅಂತ ಹೇಳಿ ತೋರಿಸಿಕೊಡ್ತೇನೆ. ತುಂಬಾ ಡಿಫ್ರೆಂಟ್ ಆದ ರೆಸಿಪಿ ಅಂತಲೇ ಹೇಳ್ಬೋದು. ಯಾವ ರೀತಿ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಈ ಹೂ ನೋಡಿ ಅಂತೆ, ಇದರ ಹೆಸರು ಶಂಖಪುಷ್ಪ ಅಂತ ಹೇಳಿ. ನೀಲಿ ಕಲರಿನ ಶಂಖಪುಷ್ಪ. ಶಂಖಪುಷ್ಪದಲ್ಲಿ ಬಿಳಿ ಶಂಖಪುಷ್ಪ ಮತ್ತು ನೀಲಿ ಶಂಖಪುಷ್ಪ ಆಗ್ತದೆ. ನೀಲಿ ಶಂಖಪುಷ್ಪ ಅಂತೂ ತುಂಬಾ ರೇರ್ ಅಂತ ಹೇಳ್ಬೋದು. ಇಲ್ಲಿ ತುಂಬ ಆಗಿದೆ ನೋಡಿ. ನಾನಿವತ್ತು ಇದರದ್ದು ಎಳಾಸು ಎಲೆಯನ್ನು ತಗೋತೇನೆ, ಅದರಿಂದ ಒಳ್ಳೆ ತಂಬುಳಿ ಮಾಡಿ ತೋರಿಸ್ತೇನೆ. ನೋಡಿ, ಎಲೆ ಹೀಗಿರ್ತದೆ. ಒಂದೊಂದು ಎಸಳಲ್ಲಿ 5 ಎಲೆ ಇರ್ತದೆ ನೋಡಿ. ಶಂಖಪುಷ್ಪದ ಎಲೆಯನ್ನು ನೀರಲ್ಲಿ ಚೆನ್ನಾಗಿ ತೊಳೆದುಕೊಳ್ಳುವ. ಸ್ವಲ್ಪ ಡಸ್ಟ್ ಎಲ್ಲ ಇದ್ದಾಗಿರ್ತದೆ ಇದರಲ್ಲಿ. ತಂಬುಳಿ ಮಾಡಲಿಕ್ಕೆ ಉಂಟಲ್ಲ, ಫಸ್ಟಿಗೆ ಆ ಎಲೆಯನ್ನು ನಾವು ಬಾಡಿಸಬೇಕು. ಅದು ಕೂಡ ಈ ತುಪ್ಪದಲ್ಲಿ ಬಾಡಿಸಿದ್ರೆ ಉಂಟಲ್ಲ ಒಳ್ಳೆ ಪರಿಮಳ. ಎಲೆಯನ್ನು ಬಾಡಿಸ್ಲಿಕ್ಕೆ ಉಂಟಲ್ಲ, ತುಪ್ಪ ಹಾಕ್ಬೋದು ಅಥವಾ ಎಣ್ಣೆ ಕೂಡ ಹಾಕೋಬಹುದು. ನಾನಿಲ್ಲಿ 3 ಚಮಚ ಆಗುವಷ್ಟು ತುಪ್ಪವನ್ನು ಹಾಕೊಳ್ತೇನೆ ನೋಡಿ. ತುಪ್ಪ ಬಿಸಿ ಆಗ್ತಿದ್ದಾಗೆ ನಾನಿಲ್ಲಿ 1 ಚಮಚದಷ್ಟು ಜೀರಿಗೆಯನ್ನು ಹಾಕೊಳ್ತೇನೆ. ಹಾಗೆಯೇ ನಾನುಂಟಲ್ಲ ಇಲ್ಲಿ 2 ಹಸಿಮೆಣಸನ್ನು ಹಾಕೊಳ್ತೇನೆ. ಹಸಿಮೆಣಸನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಳುವ. ಸ್ವಲ್ಪ ಖಾರ ಜಾಸ್ತಿ ಬೇಕಂತಿದ್ರೆ ಸ್ವಲ್ಪ ಜಾಸ್ತಿ ಹಸಿಮೆಣಸನ್ನು ಹಾಕೋಬಹುದು. ಇವಾಗ ನಾವಿಲ್ಲಿ ಎಲೆಯನ್ನು ಹಾಕೊಳ್ಳುವ ನೋಡಿ. ಎಲೆಯನ್ನುಂಟಲ್ಲ ಈ ತುಪ್ಪದಲ್ಲಿ 3 ರಿಂದ 4 ನಿಮಿಷ ಆದರೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಲೆ ಸ್ವಲ್ಪ ಬಾಡಿದರೆ ಸಾಕು. ಈ ಶಂಖಪುಷ್ಪದ ಎಲೆ ಅಂತೂ ತುಂಬಾ ಹೆಲ್ದಿ ಅಂತಲೇ ಹೇಳ್ಬೋದು. ಬೇಕಾದಷ್ಟು ನಮಗೆ ಉಂಟಲ್ಲ ಪೋಷಕಾಂಶ ಇದರಲ್ಲಿ ಸಿಗ್ತದೆ. ಅದು ಕೂಡ ಈ ಸೆಕೆಗಾಲಕ್ಕೆ ಮಾಡಿ ತಿಂದರೆ ಉಂಟಲ್ಲ ತಂಪಾಗ್ತದೆ ದೇಹ. ನಾವು ಇದಕ್ಕೆ ಮಜ್ಜಿಗೆ ಕೂಡ ಹಾಕ್ತೇವೆ. ಮಜ್ಜಿಗೆ ಹಾಕೋದ್ರಿಂದ ಉಂಟಲ್ಲ ಈ ದೇಹಕ್ಕೆ ತುಂಬ ತಂಪಾಗ್ತದೆ ನೋಡಿ. ಇಷ್ಟಾದರೆ ಸಾಕು. ಇನ್ನು ಇದನ್ನು ಮಿಕ್ಸಿಗೆ ಹಾಕೊಳ್ಳುವ ನೋಡಿ. ಇವಾಗ ಮಿಕ್ಸಿಗೆ ಹಾಕೊಳ್ಳುವ. ನುಣ್ಣಗೆ ಇದನ್ನು ರುಬ್ಬಿಕೊಳ್ಬೇಕು ನೋಡಿ. ಫಸ್ಟಿಗೆ ಉಂಟಲ್ಲ ನಾನು ಎಲೆಯನ್ನು ಮಾತ್ರ ಹಾಕಿ ರುಬ್ಬಿಕೊಳ್ತೇನೆ. ಸ್ವಲ್ಪ ಸಣ್ಣ ಆದಮೇಲೆ ನಂತರ ಮೊಸರನ್ನು ಆ್ಯಡ್ ಮಾಡಿಕೊಳ್ತೇನೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇವಾಗಲೇ ಹಾಕೊಳ್ತೇನೆ ನೋಡಿ. 1/4 ಕಪ್ಪಷ್ಟು ತೆಂಗಿನ ತುರಿಯನ್ನು ಹಾಕೊಳ್ತೇನೆ. ತುಂಬ ಬೇಡ, ನಾವು ಚಟ್ನಿ ಮಾಡೋದಲ್ಲ, ತಂಬುಳಿ ಮಾಡಲಿಕ್ಕೆ ಸ್ವಲ್ಪ ತೆಂಗಿನ ತುರಿ ಇದ್ದರೆ ಸಾಕು ನೋಡಿ. ಸ್ವಲ್ಪ ಮೊಸರನ್ನು ಕೂಡ ಇವಾಗಲೇ ಹಾಕೊಳ್ಳುವ. ನಂತರ ನೋಡ್ಕೊಂಡು ಬೇಕಾದರೆ ನೆಕ್ಸ್ಟ್ ಆ್ಯಡ್ ಮಾಡ್ಕೋಬೋದು. ಇವಾಗ ಮತ್ತೆ ರುಬ್ಬಿಕೊಳ್ಳುವ ನೋಡಿ. ಇಷ್ಟು ಸಣ್ಣಗೆ ರುಬ್ಬಿಕೊಳ್ಬೇಕು. ಸ್ವಲ್ಪ ನೀರು ಮಾಡಿಕೊಳ್ಳುವ ನೋಡಿ. ಇಷ್ಟು ಹದ ಸರಿ ಇದೆ ನೋಡಿ. ಇದಕ್ಕೊಂದುಂಟಲ್ಲ ಸಿಂಪಲ್ ಆದ ಒಗ್ಗರಣೆ ಕೊಡುವ. ಅಲ್ಲಿಗೆ ನಮ್ಮ ಶಂಖಪುಷ್ಪದ ಎಲೆ ತಂಬುಳಿ ರೆಡಿ ಆಗ್ತದೆ. ಸಿಂಪಲ್ ಆದ ಒಗ್ಗರಣೆಗೆ ನಾನಿಲ್ಲಿ ಎಣ್ಣೆಯನ್ನು ಇಟ್ಟಿದ್ದೇನೆ. 1-2 ಚಮಚದಷ್ಟು ಎಣ್ಣೆ ಇದೆ. 3/4 ಚಮಚದಷ್ಟು ಸಾಸಿವೆಯನ್ನು ಹಾಕೊಳ್ತಾ ಇದ್ದೇನೆ. ಹಾಗೆ ಒಂದು 3/4 ಚಮಚದಷ್ಟು ಉದ್ದಿನಬೇಳೆಯನ್ನು ಕೂಡ ಹಾಕೊಳ್ತೇನೆ. ಚೆನ್ನಾಗಿ ಸಿಡಿಬೇಕು ಸಾಸಿವೆ. ಹಾಗೆ ಉದ್ದಿನಬೇಳೆ ಸ್ವಲ್ಪ ಕೆಂಪಾಗಬೇಕು ನೋಡಿ. ಒಗ್ಗರಣೆ ಕೂಡ ಹಾಕಿ ಆಯಿತು. ಇಲ್ಲಿಗೆ ನಮ್ಮ ಶಂಖಪುಷ್ಪದ ಎಲೆ ತಂಬುಳಿ ರೆಡಿಯಾಗಿದೆ ನೋಡಿ. ಯಾವ ರೀತಿ ಬಂದಿದೆ ಅಂತ ಹೇಳಿ. ತುಂಬಾ ಕಲರ್ಫುಲ್ಲಾಗಿ ಚೆನ್ನಾಗಿ ಬಂದಿದೆ ನೋಡಿ. ಈ ಹದದಲ್ಲಿ ತಂಬುಳಿ ಇದ್ದರೆ ಸರಿ ಆಗ್ತದೆ. ತುಂಬ ಗಟ್ಟಿ ಆಗಬಾರ್ದು, ಈ ಥರ ನೀರಿರಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಶಂಖಪುಷ್ಪದ ಎಲೆಯಿಂದ ಯಾವ ರೀತಿ ತಂಬುಳಿ ಮಾಡೋದು ಅಂತ ಹೇಳಿ. ತುಂಬಾ ಕಲರ್ಫುಲ್ಲಾಗಿ ಬಂದಿದೆ. ಈ ರೆಸಿಪಿ ಇಷ್ಟ ಆದರೆ ಮನೆಯಲ್ಲಿ ತಪ್ಪದೇ ಟ್ರೈ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ನಾವು ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.